ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ಬಿಎಸ್ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಪ್ರಭಾವಿ ನಾಯಕರು. ಆದ್ರೆ ಬಿಎಸ್ವೈ ಮತ್ತು ವಿಜಯೇಂದ್ರ ಅಂದ್ರೆ ಯತ್ನಾಳ್ಗೆ ಸ್ವಲ್ಪವೂ ಆಗಿ ಬರಲ್ಲ. ಯತ್ನಾಳ್ ಅಂದ್ರೆ ಬಿಎಸ್ವೈ ಮತ್ತು ವಿಜಯೇಂದ್ರಗೂ ಅಷ್ಟಕ್ಕಷ್ಟೇ. ಹಾಗಿದ್ರೆ ಈ ಮೂವರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಬಸನಗೌಡ ಪಾಟೀಲ್ ಯತ್ನಾಳ್ಗೆ 61 ವರ್ಷ, ಯಡಿಯೂರಪ್ಪಗೆ 81 ವರ್ಷ, ವಿಜಯೇಂದ್ರಗೆ 49 ವರ್ಷ ವಯಸ್ಸು. ಶಿಕ್ಷಣ: ಯತ್ನಾಳ್ ಬಿಕಾಂ ಪದವಿ ಪಡೆದಿದ್ದಾರೆ. ಯಡಿಯೂರಪ್ಪ ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ವಿಜಯೇಂದ್ರ LLB ಪದವಿ ಪಡೆದಿದ್ದಾರೆ. ಕಮ್ಮಿ ಓದಿರೋದು ಯಡಿಯೂರಪ್ಪ. ಚುನಾವಣಾ ಅನುಭವ: ಯತ್ನಾಳ್ 1994ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ MLA, 1 ಬಾರಿ MLC, 2 ಬಾರಿ ಸಂಸದ, 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಜೊತೆಗೆ 1 ಸಲ ಲೋಕಸಭೆ ಮತ್ತು 2 ಸಲ ವಿಧಾನಸಭೆ ಚುನಾವಣೆ ಸೇರಿ ಒಟ್ಟು 3 ಸೋಲು ಕಂಡಿದ್ದಾರೆ. ಯಡಿಯೂರಪ್ಪ 1983ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 8 ಬಾರಿ MLA, 1 ಬಾರಿ MLC, 4 ಬಾರಿ CM, 1 ಬಾರಿ ಸಂಸದರಾಗಿದ್ದಾರೆ. ಜೊತೆಗೆ 1 ಸಲ ವಿಧಾನಸಭೆ, ಮತ್ತೊಂದು ಸಲ ಲೋಕಸಭೆ ಚುನಾವಣೆ, ಒಟ್ಟು 2 ಸೋಲು ಕಂಡಿದ್ದಾರೆ. ವಿಜಯೇಂದ್ರ 2023ರಿಂದ ಚುನಾವಣಾ ರಾಜಕೀಯದಲ್ಲಿದ್ದು 1 ಬಾರಿ MLA ಆಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ಯತ್ನಾಳ್ ವಿರುದ್ಧ 4 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವು ವಂಚನೆ, ಫೋರ್ಜರಿ, ಪಿತೂರಿ, ಮಾನಹಾನಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಯಡಿಯೂರಪ್ಪ ವಿರುದ್ಧ 3 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವು ಸುಳ್ಳು ಹೇಳಿಕೆ, ನಂಬಿಕೆ ದ್ರೋಹ, ಫೋರ್ಜರಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ವಿಜಯೇಂದ್ರ ವಿರುದ್ಧ 2 ಕೇಸ್ ಬಾಕಿ ಇವೆ. ಇವು ಲಂಚ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದ ಕೇಸ್ಗಳಾಗಿವೆ. ಪತ್ನಿ ಮತ್ತು ಕುಟುಂಬ: ಯತ್ನಾಳ್ ಪತ್ನಿ ಹೆಸರು ಶೈಲಜಾ. ಇವರಿಗೆ ರಾಮನಗೌಡ ಪಾಟೀಲ್ ಮತ್ತು ಆದರ್ಶ ಪಾಟೀಲ್ ಎಂಬ ಮಕ್ಕಳಿದ್ದಾರೆ. ಯಡಿಯೂರಪ್ಪ ಪತ್ನಿ ದಿವಂಗತ ಮೈತ್ರಾದೇವಿ. ಈ ದಂಪತಿಗೆ ಪದ್ಮಾವತಿ, ಅರುಣಾದೇವಿ, ಉಮಾದೇವಿ, ಬಿವೈ ರಾಘವೇಂದ್ರ ಮತ್ತು ಬಿವೈ ವಿಜಯೇಂದ್ರ ಎಂಬ 5 ಮಕ್ಕಳು. ವಿಜಯೇಂದ್ರ ಪತ್ನಿ ಹೆಸರು ಪ್ರೇಮ. ಇವರಿಗೆ ಬಿವಿ ಜಾನ್ಸಿ ಮತ್ತು ಬಿವಿ ಮೈತ್ರಿ ಎಂಬ ಮಕ್ಕಳಿದ್ದಾರೆ. ಮನೆ: ಯತ್ನಾಳ್ ಮತ್ತು ಪತ್ನಿ ಬಳಿ 4 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.5 ಕೋಟಿ. ಯಡಿಯೂರಪ್ಪ ಬಳಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಹತ್ತತ್ರ 3.5 ಕೋಟಿ. ವಿಜಯೇಂದ್ರ ಕುಟುಂಬದ ಬಳಿ 7 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 30.5 ಕೋಟಿ. ಮನೆಗಳ ವಿಚಾರದಲ್ಲಿ ವಿಜಯೇಂದ್ರ ಮುಂದಿದ್ದಾರೆ. ಚಿನ್ನ, ಬೆಳ್ಳಿ, ವಜ್ರ: ಯತ್ನಾಳ್ ಕುಟುಂಬದ ಬಳಿ ಹತ್ತತ್ರ ಅರ್ಧ ಕೆಜಿ ಚಿನ್ನ, 2 ಕೆಜಿ ಬೆಳ್ಳಿ ಮತ್ತು ಒಂದಷ್ಟು ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 26 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಯಡಿಯೂರಪ್ಪ ಬಳಿ 2.25 ಕೆಜಿ ಚಿನ್ನ, ಬರೋಬ್ಬರಿ 84 ಕೆಜಿ ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 1 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯೇಂದ್ರ ಕುಟುಂಬದ ಬಳಿ 3.5 ಕೆಜಿ ಚಿನ್ನ, 22 ಕೆಜಿ ಬೆಳ್ಳಿ ಮತ್ತು ಒಂದಷ್ಟು ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 2.29 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲೂ ವಿಜಯೇಂದ್ರ ಮುಂದಿದ್ದಾರೆ. ವಾಹನ: ಯತ್ನಾಳ್ ಮತ್ತು ಪತ್ನಿ ಬಳಿ ಟೊಯೋಟಾ ಫಾರ್ಚುನರ್, ಕಿಯಾ ಕಾರ್ನಿವಾಲ್ ಮತ್ತು ಹ್ಯುಂಡೈ ವರ್ನಾ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 84 ಲಕ್ಷ. ಯಡಿಯೂರಪ್ಪ ಬಳಿ 2 ಟೊಯೋಟಾ ಫಾರ್ಚುನರ್ ಕಾರು ಮತ್ತು 1 ಸ್ಕೂಟರ್ ಇದೆ. ಇವುಗಳ ಒಟ್ಟು ಮೌಲ್ಯ 24 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯೇಂದ್ರ ಕುಟುಂಬದ ಬಳಿ ಹಳೆ ಟ್ರ್ಯಾಕ್ಟರ್ ಮತ್ತು ಟ್ರೇಲರ್ ಇದೆ. ಇದರ ಮೌಲ್ಯ 1.25 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ಕೃಷಿ ಜಮೀನು: ಯತ್ನಾಳ್ ಕುಟುಂಬದ ಬಳಿ ಬರೋಬ್ಬರಿ 73 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 1.12 ಕೋಟಿ. ಯಡಿಯೂರಪ್ಪ ಬಳಿ 13 ಎಕರೆ ಕೃಷಿ ಭೂಮಿ ಇದೆ. ಇದರ ಮೌಲ್ಯ 53 ಲಕ್ಷ. ವಿಜಯೇಂದ್ರ ಕುಟುಂಬದ ಬಳಿ ಸುಮಾರು 43 ಎಕರೆ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 4.21 ಕೋಟಿ. ಕೃಷಿಯೇತರ ಸೈಟು:
ಯತ್ನಾಳ್ ಕುಟುಂಬ 3 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 1.11 ಕೋಟಿ. ಯಡಿಯೂರಪ್ಪ ಬಳಿ 2 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 24 ಲಕ್ಷ. ವಿಜಯೇಂದ್ರ ಕುಟುಂಬದ ಬಳಿ 9 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 35 ಕೋಟಿ. ಈ ವಿಚಾರದಲ್ಲಿ ವಿಜಯೇಂದ್ರ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಯತ್ನಾಳ್ ಕುಟುಂಬದ ಬಳಿ 5 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 2 ಕೋಟಿ. ಯಡಿಯೂರಪ್ಪ ಬಳಿ 2 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 68 ಲಕ್ಷ. ವಿಜಯೇಂದ್ರ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು. ಯತ್ನಾಳ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3.5 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಯಡಿಯೂರಪ್ಪದು 0. ವಿಜಯೇಂದ್ರ ಕುಟುಂಬ ಬರೋಬ್ಬರಿ 30 ಕೋಟಿಯಷ್ಟು ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲಾ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 26 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಯಡಿಯೂರಪ್ಪ ತಮ್ಮ ಬಳಿ ಇರೋದು 6.5 ಕೋಟಿ ಆಸ್ತಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ವಿಜಯೇಂದ್ರ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ 126 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಮೂವರಲ್ಲಿ ವಿಜಯೇಂದ್ರ ಕುಟುಂಬವೇ ಹೆಚ್ಚು ಶ್ರೀಮಂತ. ಸಾಲ ಬಾಕಿ. ಯತ್ನಾಳ್ ಕುಟುಂಬ 20 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಯಡಿಯೂರಪ್ಪದು 2.5 ಲಕ್ಷ ಸಾಲ ಬಾಕಿ ಇದೆ. ವಿಜಯೇಂದ್ರ ಕುಟುಂಬ 35 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಬಸನಗೌಡ ಪಾಟೀಲ್ ಯತ್ನಾಳ್ರ ವಾರ್ಷಿಕ ಆದಾಯ 77.28 ಲಕ್ಷ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 6.44 ಲಕ್ಷ, ದಿನಕ್ಕೆ 21,500 ಆಗುತ್ತೆ. ಯಡಿಯೂರಪ್ಪರ ವಾರ್ಷಿಕ ಆದಾಯ 12.33 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 1 ಲಕ್ಷ, ದಿನಕ್ಕೆ 3,400 ಆಗುತ್ತೆ. ವಿಜಯೇಂದ್ರರ ವಾರ್ಷಿಕ ಆದಾಯ ಬರೋಬ್ಬರಿ 1.25 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 10.5 ಲಕ್ಷ, ದಿನಕ್ಕೆ 34,000 ಆಗುತ್ತೆ. ಜಾತಿ ಅಥವಾ ಸಮುದಾಯ. ಯತ್ನಾಳ್, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮೂವರು ಕೂಡ ಲಿಂಗಾಯತ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಯತ್ನಾಳ್, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.